ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯಾದ್ಯಂತ ಶಾಲೆ ಆರಂಭಕ್ಕೆ ಸಿದ್ಧತೆ ನಡೀತಾ ಇದೆ. ಶಾಲೆ ಆರಂಭ ಯಾವಾಗ, ಈ ಸಲ ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಏನ್ ಮಾರ್ಗಸೂಚಿಯನ್ನು ಕೊಟ್ಟಿದೆ ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಬೇಸಿಗೆ ರಜೆ ಮುಗಿದು ಶೈಕ್ಷಣಿಕ ಸಾಲು ಆರಂಭ ಆಗ್ತಾ ಇದೆ. ಶಿಕ್ಷಣ ಇಲಾಖೆ ಕೂಡ ಶಾಲೆ ಆರಂಭ ಮಾಡೋದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಜೂನ್ 1ನೇ ತಾರೀಕು ಈ ಸಲ ಶಾಲೆ ಆರಂಭ ಆಗುತ್ತೆ. ಅದೇ ದಿನ ಶಿವಮೊಗ್ಗದಲ್ಲಿ ಕೆಪಿಎಸ್ ಶಾಲೆಗಳಿಗೆ ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೆಪಿಎಸ್ ಶಾಲೆಗಳ ಬಗ್ಗೆ, ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಬಗ್ಗೆ ಬಹಳ ದೊಡ್ಡ ಕನಸುಗಳನ್ನ ಹೊತ್ಕೊಂಡಿದ್ರು. ಅಂದ್ರೆ 1ರಿಂದ 12ನೇ ತರಗತಿವರೆಗೂ ಕೂಡ ಎಲ್ಲ, ಅಂದ್ರೆ ಪ್ರಾಥಮಿಕ, ಪ್ರೌಢ, PU, ಪದವಿ ಪೂರ್ವ ಇವೆಲ್ಲವೂ ಕೂಡ ಒಂದೇ ಕಾಂಪೌಂಡ್ ಒಳಗಡೆ ಎರಡೆರಡು ಮಾಧ್ಯಮದಲ್ಲಿ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಕೆಪಿಎಸ್ ಶಾಲೆ ಲಭ್ಯ ಇರುತ್ತೆ. ಸೊ ಹಾಗಾಗಿ ಈ ಕೆಪಿಎಸ್ ಶಾಲೆಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋದು ಅವರ ಕನಸು. ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ಲಾನ್ಸ್ ಗಳನ್ನ ಕೂಡ ಮಾಡ್ಕೊಂಡಿದ್ರು. ಬಟ್ ಇದರ ಹೆಸರಲ್ಲೇ ಸರ್ಕಾರಿ ಶಾಲೆಗಳ ವಿಲೀನ ಆಗ್ತಾ ಇದೆ ಅಂತೆಲ್ಲ ವ್ಯಾಪಕ ಆಕ್ರೋಶ, ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಾ ಇದ್ದೇವೆ ಅನ್ನೋದೆಲ್ಲ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಸೊ ಇದೆಲ್ಲದರ ಮಧ್ಯೆ ಈಗ ಶಾಲೆ ಆರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಿಯನ್ನ ಮಾಡ್ಕೊಂಡಿದೆ. ಅನುದಾನಿತ ಸರ್ಕಾರಿ, ಖಾಸಗಿ ಎಲ್ಲ ಶಾಲೆಗಳಿಗೂ ಕೂಡ ಈಗ ಒಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿರುವಂತದ್ದು. ಸರ್ಕಾರಿ ಶಾಲೆಗಳಿಗೆ ಸ್ಪೆಷಲ್ ಆಗಿ ಒಂದಷ್ಟು ಸೂಚನೆಯನ್ನ ಕೊಡಲಾಗಿದೆ. ಜೂನ್ 1ಕ್ಕೆ ಶಾಲೆ ಆರಂಭ ಆದ್ರೆ ಮೇ 28ನೇ ತಾರೀಕೆ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು, ಅಂದ್ರೆ ಸುಮಾರು ದಿನ ಆಯ್ತು ಇವಾಗ ಶಾಲೆ ಬಾಗ್ಲಾಕಿ. ಸೊ ಶಾಲೆಯಲ್ಲಿ ಏನೇನು ಪರಿಸ್ಥಿತಿ ಇದೆ, ಏನೇನು ಸಮಸ್ಯೆ ಇದೆ ಅದೆಲ್ಲವನ್ನ ಕೂಡ ಮೊದಲಿಗೆ ಗಮನ ಹರಿಸಬೇಕು. ಮೇ 28ನೇ ತಾರೀಕಿಗೆ ಎಲ್ಲವನ್ನು ಕೂಡ ಸ್ವಚ್ಛವಾಗಿರಿಸಿಕೊಂಡು, ಅಂದ್ರೆ ಧೂಳಾಗ್ಲಿ ಅಥವಾ ಜೇಡ್ರ ಬಲೆ ಕಟ್ಟಿರೋದಾಗ್ಲಿ ಏನೇನು ಕ್ಲೀನ್ ಮಾಡಬೇಕು ಆ ಎಲ್ಲ ಆಯಾಮಗಳಿಗೂ ಕೂಡ ಕ್ಲೀನ್ ಮಾಡಿ ಶಾಲೆಯನ್ನ ಸ್ವಚ್ಛವಾಗಿರಿಸಿಕೊಳ್ಬೇಕು. ಮೇ 29ನೇ ತಾರೀಕು ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರು ಶಾಲೆಗೆ ಬಂದು ಶಾಲೆ ಆವರಣ, ಶಾಲೆ ಸ್ವಚ್ಛವಾಗಿದೆಯಾ ಅನ್ನೋದನ್ನ ಪರಿಶೀಲಿಸಬೇಕು. ಜೂನ್ 1ನೇ ತಾರೀಕು ಶಾಲೆ ಆರಂಭ ಆಗುತ್ತೆ. ಬಹಳ ಖುಷಿಯಿಂದ, ಲವಲವಿಕೆಯಿಂದ ಪೋಷಕರು ಮತ್ತೆ ಶಿಕ್ಷಕರು ಎಲ್ಲರೂ ಕೂಡ ಮಕ್ಕಳನ್ನ ಬರಮಾಡ್ಕೊಳ್ಬೇಕು. ಶಾಲಾ ಆವರಣದಲ್ಲಿ ಶಾಲೆಯನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ಮಕ್ಕಳಿಗೆ ಬಹಳ ಖುಷಿಯಿಂದ, ಅವ್ರಿಗೆ ಶಾಲೆಗೆ ಬರೋಕ್ ಒಂಥರ ಒಳ್ಳೆ ಫೀಲ್ ಬರಬೇಕು, ಬ್ಯೂಟಿಫುಲ್ ಖುಷಿ ಕೊಡಬೇಕು, ಫೀಲ್ ಕೊಡಬೇಕು. ಸೊ ಮಕ್ಕಳನ್ನ ವೆಲ್ಕಮ್ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಜೂನ್ 30ರವರೆಗೂ ಕೂಡ ಈ ದಾಖಲಾತಿ ಆಂದೋಲನವನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಇಲಾಖೆ ಕೊಟ್ಟಿರುವಂತದ್ದು. ಜೊತೆಗೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳು, ಶಾಲಾ ಸುತ್ತಮುತ್ತ ಇರುವಂತಹ ಸ್ಥಳೀಯ ಮಕ್ಕಳು ಯಾರಿರ್ತಾರೆ ಅವ್ರು, ಅಂದ್ರೆ ಆಯಾ ಶಾಲಾ ವ್ಯಾಪ್ತಿಯಲ್ಲಿ ಯಾವ ಮಕ್ಕಳು ಶಿಕ್ಷಣದಿಂದ ಹೊರಗುಳಿದಿದ್ದಾರೆ, ಆ ಮಗು ಯಾಕೆ ಶಿಕ್ಷಣದಿಂದ ಹೊರಗುಳಿದಿದೆ, ಆ ಮಗು ಸರ್ಕಾರಿ ಶಾಲೆಗೆ ವಾಪಸ್ ಬಂದು ಸೇರೋ ತರ, ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತರಾಗದೆ ಇರೋ ರೀತಿಯಲ್ಲಿ ಆ ಮಗುವನ್ನ ಶಾಲೆಗೆ ವಾಪಸ್ ತಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಷ್ಟು ಜನ ಹೊರಗುಳಿದಿದ್ದಾರೆ ಅಂತ ಡೇಟಾವನ್ನ ಕಲೆಕ್ಟ್ ಮಾಡಿ ಆ ಮಕ್ಕಳ ಮನವೊಲಿಸಿ ಆ ಮಕ್ಕಳನ್ನ ಶಾಲೆಗೆ ಕರೆತರ್ಕೊಂಡು ಬರುವಂತಹ ಪ್ರಯತ್ನ ಆಗಬೇಕು ಅಂತ ಹೇಳಲಾಗಿದೆ. ಅದ್ರ ಜೊತೆಗೆ ಈ ಸಲ ಡಿಜಿಟಲ್ ಹಾಜರಾತಿ ಶಾಲೆಯಲ್ಲಿ ಟೀಚರ್ಸ್ಗೂ ಇರುತ್ತೆ, ವಿದ್ಯಾರ್ಥಿಗಳಿಗೂ ಇರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಅನ್ನ ಇಷ್ಟು ಸಲ ಹೆಂಗ್ ಹಾಕ್ಲಾಗ್ತಿತ್ತು, ಮ್ಯಾನುವಲ್ ಆಗಿ ಹಾಕ್ಲಾಗ್ತಿತ್ತು. ಆದ್ರೆ ಇನ್ಮೇಲೆ ಹಂಗಲ್ಲ, ಡಿಜಿಟಲ್ ಆಗಿ ಹಾಜರಾತಿ ಕಡ್ಡಾಯ ಇರುತ್ತೆ. ಇದರಿಂದ ಯಾವ ಟೀಚರ್ಸು ಕೂಡ ಮಕ್ಕಳನ್ನು ಆಟಾಡ್ಸಕ್ಕಾಗಲ್ಲ, ನಿನ್ನ ಅಟೆಂಡೆನ್ಸ್ ಅನ್ನ ಕಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತಲ್ಲ. ಸೊ ಇದು ಶಿಕ್ಷಕರು ಕೂಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ಎಷ್ಟು ಅವರ ಶಾಲೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಎಷ್ಟು ಪಾಠ ಮಾಡ್ತಾರೆ ಅದೆಲ್ಲವನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಈ ಡಿಜಿಟಲ್ ಹಾಜರಾತಿ ಉಪಯುಕ್ತ ಆಗುತ್ತೆ. ಅದನ್ನು ಕೂಡ ಈ ಸಲ ಕಡ್ಡಾಯ ಮಾಡಿರುವಂತದ್ದು. ಜೊತೆಗೆ ಈ ದ್ವಿಭಾಷಾ ಏನು ಅನುಮತಿಯನ್ನ ಪಡ್ಕೊಂಡಿರ್ತಾರಲ್ಲ ಅಂತವರು ಈ ಸಲ ದ್ವಿಭಾಷಾ ಮಾಧ್ಯಮ ಅನುಮತಿಯನ್ನ ಪಡ್ಕೊಂಡವರು ಕಡ್ಡಾಯವಾಗಿ ಸುಮಾರು ಒಂದು 24,000ಕ್ಕೂ ಅಧಿಕ ಶಾಲೆಗಳಿವೆ. ಆ ಶಾಲೆಗಳು ಕಡ್ಡಾಯವಾಗಿ ಆರಂಭ ಮಾಡಬೇಕು ಅಂತ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಫೆಸಿಲಿಟಿ, ಬಿಸಿಯೂಟ ಯೋಜನೆ ಆಗ್ಲಿ ಅಥವಾ ಮೊಟ್ಟೆಯನ್ನ ಕೊಡ್ತಾ ಇರೋದಾಗ್ಲಿ, ಪೌಷ್ಟಿಕ ಆಹಾರ ಕೊಡ್ತಾ ಇರೋದಾಗ್ಲಿ, ಬಾಳೆಹಣ್ಣನ್ನ ಕೊಡ್ತಾ ಇರೋದಾಗ್ಲಿ, ಮಕ್ಕಳಿಗೆ ಕೊಡುವಂತಹ ಎಲ್ಲ ವಿಶೇಷ ಸೌಲಭ್ಯಗಳನ್ನ ಈ ಶಾಲೆಯ ಆವರಣದಲ್ಲಿ, ಶಾಲೆಯ ಸುತ್ತಮುತ್ತ ಇರುವಂತಹ ಪೇರೆಂಟ್ಸ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕು. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳೇನಿದೆ ಅದನ್ನು ಕೂಡ ತಿಳಿಸುವಂತಹ ಕೆಲಸ ಮಾಡಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಜೂನ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾನ್ಸೂನ್ ಎಂಟ್ರಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮಳೆಗಾಲ ಕೂಡ ಆರಂಭ ಆಗುತ್ತೆ. ಸೊ ಹಾಗಾಗಿ ರಾಜ್ಯಾದ್ಯಂತ ಗ್ರಾಮೀಣ ಭಾಗದಲ್ಲಿ ಸ್ಪೆಷಲ್ ಆಗಿ ಬೆಂಗಳೂರು ಸೇರಿ ಗ್ರಾಮೀಣ ಭಾಗ ಮಾತ್ರ ಅಲ್ಲ, ಬಟ್ ಗ್ರಾಮೀಣ ಭಾಗ ಮೊದಲ ಆದ್ಯತೆ. ಎಲ್ಲಾ ಭಾಗಗಳಲ್ಲೂ ಕೂಡ ಶಾಲೆಯ ಸುರಕ್ಷತೆ ಯಾವ ರೀತಿ
ಆಗಿದೆ? ಕಟ್ಟಡ ಏನಾದ್ರೂ ಶಿಥಿಲಾವಸ್ಥೆಗೆ ಬಂದಿದ್ಯಾ? ಅಥವಾ ಈ ಬಿಸಿ ಊಟವನ್ನ ರೆಡಿ ಮಾಡ್ತಾರಲ್ಲ ಅಡುಗೆ ಮನೆ, ಅದೇನಾದ್ರೂ ಶಿಥಿಲಾವಸ್ಥೆಗೆ ಬಂದಿದ್ಯಾ? ಮಕ್ಕಳು ಓಡಾಡುವಂತಹ ಜಾಗ, ಕಾಂಪೌಂಡು ಇವೆಲ್ಲ ಯಾವ ರೀತಿಯಾಗಿದೆ? ಸುರಕ್ಷತೆಗೆ ಆದ್ಯತೆ ಕೊಟ್ಟು ಶಾಲೆ ಆರಂಭ ಆಗೋದ್ರ ಒಳಗಡೆನೆ ಇದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕು. ಶಾಲೆಯ ಸುತ್ತಮುತ್ತ ಜಾಗ ಅಥವಾ ಶಾಲೆ ಶಿಥಿಲಾವಸ್ಥೆಯಲ್ಲಿ ಇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ಸಲ ಈ ಸೂಚನೆ ಕೊಡ್ತಾರೆ, ಆದ್ರೆ ನೋಡ್ಕೊಳ್ಳೋರ್ ಸಂಖ್ಯೆ ಕಡಿಮೆ ಇರುತ್ತೆ. ಬೆಂಗಳೂರಿನಲ್ಲೇ ಇರುವಂತಹ KPS ಶಾಲೆಯನ್ನ ನೋಡಿದ್ರೆ ಕಾಂಪೌಂಡ್ ವಾಲಿ ಇನ್ನೇನು ಬೀಳೋ ಹಂತಕ್ಕೆ ತಲುಪಿಬಿಟ್ಟಿದೆ. ಸೊ ಇನ್ನಾದ್ರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಸೊ ಈಗ ಕೊಟ್ಟಿರುವಂತಹ ಮಾರ್ಗಸೂಚಿಯನ್ನ ಆಯಾ ಶಾಲೆಯಲ್ಲಿ ಯಾವ ರೀತಿಯಾಗಿ ಪಾಲನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.